ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಬುಜ್ಜಿ. ಏನಪ್ಪ ಇವತ್ತು ಕಿಚನ್ ಡ್ರೆಸ್ ಹಾಕೊಂಡು ರೆಡಿ ಆಗ್ಬಿಟ್ಟು ನಾನು ದೇವಸ್ಥಾನ ಮಾಡ್ತಾ ಇದ್ದೀರಾ. ಇವತ್ತು ನಿಮಗೆಲ್ಲ ವೆಜಿಟೇರಿಯನ್ ಪಲಾವ್ ಮಾಡೋಣ ಅಂದ್ಕೊಂಡು ತೋರ್ಸೋಣ ಅಂದ್ಕೊಂಡು ಬಂದಿದ್ದೀನಿ. ಏನಪ್ಪ ವೆಜಿಟೇರಿಯನ್ ಪಲಾವ್ ನಾವು ಮಾಡ್ತೀವಿ ಅಂತಂದರೆ, ಬಟ್ ನಾವು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಬಟ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ನೋಡಿ, ನೀವು ಟ್ರೈ ಮಾಡಿ ಮನೆಗಳಲ್ಲಿ ನೋಡೋಣ. ಅದಕ್ಕೆ ಏನೇನು ಹಾಕಬೇಕು ಅಂತ ಫಸ್ಟ್ ನಾನು ತೋರಿಸ್ಬಿಡ್ತೀನಿ, ಅದನ್ನ ನೋಡ್ಕೊಂಡ್ಬಿಡಿ. ಮೊದಲನೇದಾಗಿ ಒಂದು 5 ಇಲ್ಲ 6 ಈರುಳ್ಳಿ ತೊಗೊಬೇಕು. ಮತ್ತು ವೆಜಿಟೇಬಲ್ ಕ್ಯಾರೆಟು, ಬೀನ್ಸು, ನಿಮ್ಗೆ ಏನೇನು ಇಷ್ಟ ಆಗುತ್ತೆ ವೆಜಿಟೇಬಲ್ ಅದು ಹಾಕ್ಬೋದು. ನಾನು ತೊಗೊಂಡಿದ್ದೀನಿ ಕ್ಯಾರೆಟು, ಬೀನ್ಸು, ಮತ್ತು ಇದು ಪುದೀನ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ. ಅದಾದಮೇಲೆ ಟೊಮೊಟೊ, ನಿಮಗೆ ಜಾಸ್ತಿನೇ ಹಾಕೊಬೋದು, ಬಟ್ ಟೊಮೊಟೊ ರೇಟ್ ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೆ ಒಂದು ಹಾಕಿದ್ದೀನಿ. ಅದಾದಮೇಲೆ ಬಿರಿಯಾನಿ ಎಲೆ, ಮತ್ತು ಚಕ್ಕೆ, ಜೀರಿಗೆ, ಮತ್ತು ಲವಂಗ, ಮತ್ತು ಚಿಲ್ಲಿ ಪೌಡರ್, ಮತ್ತು ಧನಿಯಾ ಪೌಡರ್, ಅದಾದಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದಾದಮೇಲೆ ಚಿಕನ್ ಮಸಾಲ ಮತ್ತು ಗರಂ ಮಸಾಲ. ಈಗ ಇದೆಲ್ಲ ಹಾಕಿ ಹೇಗೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಮೊಸರು ಒಂದು ಆ್ಯಡ್ ಮಾಡಬೇಕು ಮತ್ತು ಗೀ ಒಂದು ಆ್ಯಡ್ ಮಾಡಬೇಕು. ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಎಣ್ಣೆ ಹಾಕೋಣ. ಎಣ್ಣೆ ನಾನು 10 ಮೆಂಬರ್ಸ್ಗೆ ಮಾಡ್ತಾ ಇರೋದು, ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ. ನೀವು ನೋಡಿ ಹಾಕೊಳ್ಳಿ, ಯಾಕಂದರೆ ಕೊಲೆಸ್ಟ್ರಾಲ್ ಎಣ್ಣೆಯಿಂದ ತುಂಬ ಬರುತ್ತೆ. ನಾನು 10 ಮೆಂಬರ್ಸ್ಗೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಏನು ಇಷ್ಟೊಂದು ಎಣ್ಣೆ ಹಾಕ್ತೀನಿ ಅಂತ ಬೇರೆ ಮಾಡ್ಕೊಬೇಡಿ. ಫಸ್ಟು ಎಣ್ಣೆ ಹಾಕಬೇಕು. ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಎಣ್ಣೆ ಹಾಕಾಯಿತು, ಅದು ಸ್ವಲ್ಪ ಕಾಯಬೇಕು. ವೆಯ್ಟ್. ಆಯಿಲು ಸ್ವಲ್ಪ ಬಾಯ್ಲ್ ಆಗಿದೆ ಮೀಡಿಯಮ್ಗೆ. ಇವಾಗ ಹಾಕೋಣ. ಫಸ್ಟ್ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ ಆಯಿಲು. ಜೀರಿಗೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದಷ್ಟು ಟೇಸ್ಟು ಬರುತ್ತೆ. ನೆಕ್ಸ್ಟು ಲವಂಗ ಹಾಕ್ಕೊಳ್ಳೋಣ. ಆಯಿಲು ಸ್ವಲ್ಪ ಇದಾಗಿರೋದ್ರಿಂದ ಕಾಣಿಸ್ತಾನೆ ಇಲ್ಲ. ನೆಕ್ಸ್ಟು ಏಲಕ್ಕಿಕಾಯಿ ಹಾಕೋಣ. ನೆಕ್ಸ್ಟು ಎಲೆ ಹಾಕೋಣ. ಇದನ್ನು ಫಾಸ್ಟಾಗಿ ಹಾಕಿ ಚಕ್ಕೆ, ಗ್ರೀನ್ ಚಿಲ್ಲಿ, ಈರುಳ್ಳಿ, ಕ್ಯಾರೆಟ್ ಆ್ಯಂಡ್ ಬೀನ್ಸ್, ಟೊಮೊಟೊ. ಫುಲ್ಲು ಚೆನ್ನಾಗಿ ಬಾಯ್ಲ್ ಹಾಕಬೇಕು. ಬಾಯ್ಲ್ ಆದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ತುಪ್ಪ, ಮೊಸರು, ಅದು ಹಾಕಿದ್ರೆ ಟೇಸ್ಟ್ ಇರುತ್ತೆ. ಸಾಕು. ಗರಂ ಮಸಾಲ, ಧನಿಯಾ ಪೌಡರ್ 2 ಸ್ಪೂನ್, ಚಿಲ್ಲಿ ಪೌಡರ್ 3 ಸ್ಪೂನ್, 4 ಗ್ಲಾಸ್ ರೈಸ್ ಹಾಕ್ತಿದ್ದೀನಿ. 2 3 4 ಬಾಯ್ಲ್ ಆಗಿದೆ. ಇದಕ್ಕೆ ಏನು ಮಾಡಬೇಕು ಅಂದರೆ ರೈಸ್ ಮಿಕ್ಸ್ ಮಾಡಿ, ನೋಡ್ತಾ ಇದ್ದೀರಾ ಕಲರು, ನೋಡ್ತಾ ಇದ್ರೆ ಹಿಂಗೆ ಅನ್ನ ಕಷ್ಟ ತಿನ್ಕೋಬೇಕು ಅನಿಸ್ತದೆ ನಿಮಗೆ ಅಲ್ವಾ. ರೈಸ್ ಹಾಕ್ತಾಯಿದ್ದೀನಿ. ಇದನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಇದು ಹಿಂಗೆ ಬಾಯಲ್ಲಿ ಹಾಕಬೇಕು. 2 ಮಿನಿಟ್ಸು ಎಲ್ಲ ಸ್ವಲ್ಪ ಮಸಾಲೆ ಹಿಡಿಬೇಕು ಅದಕ್ಕೆ. ಸೊ 2 ಮಿನಿಟ್ಸ್ ಈ ಥರ ಮಿಕ್ಸಿಂಗ್ ಮಾಡಿ. ಗ್ಲಾಸ್ ರೈಸ್ಗೆ 8.5 ನೀರು ಹಾಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು 5 ಸ್ಪೂನ್ ಹಾಕ್ತೀನಿ. 1 2 3 4 5 ಹಿಂದಕ್ಕೋಗಿ ನಾನು ಇದ್ದೀನಿ, ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡೋಣ. ಎಲ್ಲ ಆಗಿದೆ. ಈಗ ಕುಕ್ಕರು ಬಿಸಿ ಬಸೋ ಸಮಯ ನೋಡೋಣ ಹೆಂಗೆ ಯಾವ ಥರ ಆಗಿದೆ ಸ್ವಲ್ಪ ನೋಡಿ ತೋರಿಸ್ತೀವಿ. ಇದೆ ಇವಾಗ ಮುಚ್ಚಳ ಹಾಕಿ ಮುಚ್ಚೋಣ. 2 ವಿಸಿಲ್ಗೆ ಆಫ್ ಮಾಡಬೇಕು. 2 ವಿಸಿಲ್ಗೆ ಆಫ್ ಮಾಡಬೇಕು.
ಆಗಿದೆ. 2 ವಿಸಿಲ್ ಬರಬೇಕು. ಆಫ್ ಮಾಡೋಣ, ಚೆಕ್ ಮಾಡೋಣ, ನೋಡೋಣ ಟೇಸ್ಟ್ ಬರ್ತೀನಿ. ವೆಜಿಟೇಬಲ್ ಪಲಾವ್ ರೆಡಿ ಆಗಿದೆ. ನೋಡೋಣ ಬನ್ನಿ ಹೇಗಿದೆ ಅಂತ. ಸೂಪರ್. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಹಿಡಿತಿದ್ರಾ? ಇನ್ನೂ ತುಂಬ ತರಕಾರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೂಪರ್.